ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂಥ ಪ್ರಕಾರ ಅಧ್ಯಕ್ಷರೇ ಎಷ್ಟು ಮಂದಿ ಡೆಪ್ಯುಟೇಷನ್ ಹೋಗ್ಯಾರಂದ್ರೆ ಪ್ರಾಂಶುಪಾಲರು ಭಾಗ್ಯಶ್ರೀ ಕುಂಬಾರು, ಶರಣಬಸಪ್ಪ ಶಿವಮೊಗ್ಗ, ಶಿಲ್ಪಾ ಹಾಸನು, ಪ್ರಶಾಂತ್ ಪೂಜಾರಿ ವಿಜಯಪುರ, ವಿಠೋಬಾ ವಣಕುಂಡಿ ಬಳ್ಳಾರಿ, ಮಧುಶ್ರೀ ಮಂಡ್ಯ, ಪ್ರಕಾಶ್ BM ಚಾಮರಾಜನಗರ, ಕಾಂತರಾಜು ಚಿತ್ರದುರ್ಗ, ಮುರಳಿ ಸಹಾಯಕ, ಶಿವಕುಮಾರ್. ನೋಡಿ ಅಧ್ಯಕ್ಷ, ಇದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರನ್ನ BSc ಮತ್ತು BA ಡಿಗ್ರಿ ಕಾಲೇಜಿಗೆ ಹಾಕೋದು. ಆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಈ ಬ್ಯಾಚುಲರ್ ಆಫ್ ಆರ್ಟ್ಸಿಗೆ ಏನು ಸಂಬಂಧ? ಅವ್ರಿಗೇನಾದರೂ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಈಗ ನಾ ಹೇಳ್ತಾ ಇರೋದು ಇದನ್ನ ನೀವು ಒಂದು ಕಡೆ ಹೇಳ್ತೀರಿ ಸರ್ಕಾರ ನಾವು ಮದ್ರಸಾಗಳನ್ನು ಉನ್ನತೀಕರಣ ಮಾಡ್ತೀವಿ, ಉರ್ದು ಶಾಲೆಗಳನ್ನ. ಅರೇ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜ್ಗಳನ್ನು, ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನು ನೀವು ಬಿಟ್ಟು ಯಾವುದ್ಯಾವುದಕ್ಕೂ ಅನುದಾನ ಕೊಡ್ತಿದ್ರಿ. ನೀವು ಅದನ್ನು ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರಬೇಕು? ಪ್ರಾಥಮಿಕ ಕನ್ನಡ ಶಾಲೆಗಳು. ನಿಮ್ಮ ಆದ್ಯತೆ ಯಾವ ಇರಬೇಕು? ಡಿಗ್ರಿ ಕಾಲೇಜುಗಳು. ಇವತ್ತನ್ನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ. ಇವತ್ತು ಫೈನಾನ್ಸು ನಮ್ಮ ಆರ್ಥಿಕ ಇಲಾಖೆದಂತರೂ ಒಂದು ಕಾಮನ್ ಡೈಲಾಗ್ ಇದೆ, ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಪರಿಶೀಲಿಸಲಾಗೋದು. ಮುಗೀತು, ಅವ್ರ ಕೆಲಸನೇ ಮುಗೀತು. ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ, ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊರಿ. ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗಲಿ ಮುಖ್ಯಮಂತ್ರಿಗಳ ಸಮೀಪರವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ, ಅವಕ್ಕೆಲ್ಲ ಇಲಾಖೆಗೆ ಹೋಗಿ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ವರ್ಷಕ್ಕೆ CRF ಫಂಡ್ ಕರ್ನಾಟಕ ಬರೋದು 500 ಕೋಟಿ. ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ, 5,000ದಿಂದ 6,000 ಕೋಟಿ ರೂಪಾಯಿ ಬಾಕಿ ಅದಕ್ಕೆ ಕೊಡ್ತಾರೆ. ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜುಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನೇಮಕಾತಿ ಆಗ್ತಾ ಇಲ್ಲ, ಇದ್ದ ಪ್ರಾಧ್ಯಾಪಕರನ್ನ ಬೇರೆದಕ್ಕೆ ಬಳಸ್ಕೋತಾ ಇದ್ದೀರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಇರುವಂಥ ರಾಜ್ಯ ಅಂತೇನಿತ್ತು, ಅದನ್ನು ನೀವು ಹೋಗಿ ಒಂದು ಮದ್ರಸಾಗಳನ್ನ ಈ ರಾಜ್ಯ ಮಾಡ್ಲಾಕತ್ತ ನನ್ನ ನೇರವಾದಂಥ ಆರೋಪ.